ಬಿಪಿಎಲ್ ರೇಷನ್ ಕಾರ್ಡ್ 13 ಲಕ್ಷಕ್ಕಿಂತ ಹೆಚ್ಚು ಕಾರ್ಡ್ಗಳು ರದ್ದಾಗ್ತಿದೆ. ಈ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಕೂಡ ಇದೆಯಾ ಎಂದು ಚೆಕ್ ಮಾಡ್ಕೊಳ್ಳಿ. ಡಿಸೆಂಬರ್ 31ರ ಒಳಗಾಗಿ ಈ ಲಿಸ್ಟ್ನಲ್ಲಿರುವ ಹೆಸರುದಾರರ ಕಾರ್ಡ್ಗಳು ರದ್ದಾಗುತ್ತೆ. ಹಾಗಾಗಿದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನಿಮ್ಮ ರೇಷನ್ ಕಾರ್ಡು ಕೂಡ ರದ್ದಾಗಬಾರ್ದು ಅಂದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ. ಬಿಪಿಎಲ್ ಕಾರ್ಡ್ದಾರರಿಗೆ ರಾಜ್ಯ ಸರ್ಕಾರ ದೊಡ್ಡ ಶಾಕ್ ಒಂದನ್ನ ನೀಡಿದೆ. ಬರೋಬ್ಬರಿ 13 ಲಕ್ಷ ಬಿಪಿಎಲ್ ಕಾರ್ಡ್ ರದ್ದು ಆಗಲಿದೆ. ಇನ್ನು ಮನೆಯಲ್ಲಿ ಬೈಕು, ಕಾರು, ಸ್ವಂತ ಮನೆ ಅಥವಾ ಸ್ವಂತ ಜಮೀನು ಇದ್ದವರಿಗೆಲ್ಲ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ. ಇನ್ನು ಬಿಪಿಎಲ್ ಕಾರ್ಡ್ ರದ್ದಾದ್ರೆ 2,000 ರೂಪಾಯಿ ಗೃಹಲಕ್ಷ್ಮಿ ಕೂಡ ಬಂದ್ ಆಗಲಿದೆ. ಇನ್ನು ಯಾರಿಗೆಲ್ಲ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರ ಕಂಡೀಷನ್ಗಳನ್ನು ಹಾಕಿದೆಯೋ, ಇನ್ನು ನಿಮ್ಮ ಬಿಪಿಎಲ್ ಕಾರ್ಡ್ ರದ್ದಾಗುತ್ತಾ ಅಂತ ತಿಳಿದುಕೊಳ್ಳೋಕೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ಇದಕ್ಕಿದ್ದಂತೆಯೇ ಸಿದ್ದರಾಮಯ್ಯನವರ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಳ್ಳಲು ಕಾರಣವಾದ್ರು ಏನು, ಎಲ್ಲ ವಿವರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಇನ್ನು ನಿಮ್ಮ ಬಳಿಯೂ ಕೂಡ ಬಿಪಿಎಲ್ ಕಾರ್ಡ್, ಎಪಿಎಲ್ ಕಾರ್ಡ್ ಇದ್ದು ಸರ್ಕಾರ ಈ ಖಡಕ್ ತೀರ್ಮಾನಕ್ಕೆ ನಿಮ್ಮ ವಿರೋಧವಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೂ ಸ್ನೇಹಿತರೆ, ನಿಮ್ಮ ಬಳಿ ಬಿಪಿಎಲ್ ಕಾರ್ಡ್, ಎಪಿಎಲ್ ಕಾರ್ಡ್ ಇದೆಯಾ? ತಪ್ಪದೆ ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕರ್ನಾಟಕ ರಾಜ್ಯ ಸರ್ಕಾರವು ಪ್ರತಿದಿನ ಒಂದಲ್ಲ ಒಂದು ಹೊಸ ನಿರ್ಧಾರಗಳನ್ನ ತೆಗೆದುಕೊಳ್ತಾನೆ ಇದೆ. ಈಗ ತೆಗೆದುಕೊಂಡಿರುವಂತಹ ಶಾಕಿಂಗ್ ನಿರ್ಧಾರ ಏನಪ್ಪಾ ಅಂತ ಅಂದ್ರೆ ಅನರ್ಹರ ಬಿಪಿಎಲ್ ಕಾರ್ಡ್ ರದ್ದು. ಇನ್ನು ಕರ್ನಾಟಕದಲ್ಲಿಯೇ 1,27,00,000 ಬಿಪಿಎಲ್ ಕಾರ್ಡ್ಗಳಿವೆ. ಅದರಲ್ಲಿ 13 ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನ ತೆಗೆಯಲು ನಿರ್ಧಾರ ಮಾಡಿದೆ ಸರ್ಕಾರ. ಸ್ನೇಹಿತರೆ, ಬಿಪಿಎಲ್ ಕಾರ್ಡ್ ಇದ್ರೆ ಮನೆಗೆ ಪ್ರತಿ ತಿಂಗಳು ಅನ್ನಭಾಗ್ಯ ಯೋಜನೆ ಅಡಿ ಉಚಿತ ಪಡಿತರ ಅಕ್ಕಿ ಸಿಗಲಿದ್ದು, ಪ್ರತಿಯೊಬ್ಬರು ಬಿಪಿಎಲ್ ಕಾರ್ಡ್ ಪ್ರಮುಖವಾಗಿ ಬಳಸೋದು ಇದೇ ಒಂದು ಕಾರಣಕ್ಕಾಗಿನೇ. ಆದ್ರೆ ಗೃಹಲಕ್ಷ್ಮಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾರಲ್ವಾ, ಈ ಗೃಹಲಕ್ಷ್ಮಿ ಯೋಜನೆ ಕೂಡ ಬಿಪಿಎಲ್ ಕಾರ್ಡ್ ಇರೋರಿಗೆ ಮಾತ್ರ ಕೊಡ್ತಾ ಇರೋದು ಅಂತ ಹೇಳ್ಬಹುದಾಗಿದೆ. ಇನ್ನು ಮತ್ತೊಂದು ಪ್ರಮುಖ ಯೋಜನೆ ಅಂತಂದ್ರೆ ಈ ಬಿಪಿಎಲ್ ಕಾರ್ಡ್ದಾರರಿಗೆ ಸರ್ಕಾರದಿಂದ ಆರೋಗ್ಯ ವಿಮೆ ಕೂಡ ಸಿಗ್ತಾ ಇದೆ. ಅದು ಕೂಡ ಬಂದ್ ಆಗಲಿದೆ. ಅಷ್ಟೇ ಅಲ್ಲದೆ ಉಜ್ವಲ ಯೋಜನೆ ಅಡಿ ಫ್ರೀ ಸಿಲಿಂಡರ್ ಮತ್ತು ಭಾಗ್ಯಲಕ್ಷ್ಮಿ ಬಾಂಡ್ ಇವೆಲ್ಲವೂ ಕೂಡ ಬಿಪಿಎಲ್ ಕಾರ್ಡ್ ಇರೋರಿಗೆ ಮಾತ್ರ ಸಿಗುವುದು. ಇದೆಲ್ಲದಕ್ಕೂ ಕೂಡ ಇನ್ನು ಮುಂದೆ ಪೆಟ್ಟು ಬೀಳಲಿದೆ. ಹಾಗಾದ್ರೆ ಇನ್ನು ಮುಂದೆ ಬಿಪಿಎಲ್ ಕಾರ್ಡ್ ತೆಗೆದುಕೊಳ್ಳಲು ಅರ್ಹತೆ ಏನಿರಬೇಕು, ಯಾರೆಲ್ಲ ಬಿಪಿಎಲ್ ಕಾರ್ಡ್ಗಳನ್ನು ತೆಗೆದುಕೊಳ್ತಾರೆ, ಅದಕ್ಕೆ ಸರ್ಕಾರ ಹಾಕಿರುವಂತಹ ಮಾನದಂಡಗಳಾದ್ರೂ ಏನಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಅರ್ಹತೆ ಏನಪ್ಪಾ ಅಂತಂದ್ರೆ, ಬಿಪಿಎಲ್ ಕಾರ್ಡ್ ಪಡಿಬೇಕಂದ್ರೆ ಯಾರಿಗೆ ವಾರ್ಷಿಕ ಆದಾಯ 1 ಲಕ್ಷಕ್ಕಿಂತ ಕಡಿಮೆ ಇದೆಯೋ ಅವರ ಬಿಪಿಎಲ್ ಕಾರ್ಡ್ ಪಡೆಯಲು ಅರ್ಹರಾಗಿರ್ತಾರೆ. ಅಂದ್ರೆ ಗಂಡ ಮತ್ತು ಹೆಂಡತಿ 10,000ಕ್ಕಿಂತ ಕಡಿಮೆ ದುಡಿಬೇಕು. ಈ ಮಾನದಂಡದಿಂದ ಜನರು ಸಿಕ್ಕಾಪಟ್ಟೆ ಆಕ್ರೋಶ ಒಳಗೊಂಡಿದ್ದಾರೆ. ಯಾಕಂದ್ರೆ ಹಳ್ಳಿಗಳಲ್ಲಿ ಕೂಡ ಕೂಲಿ ಕೆಲಸಕ್ಕೆ ಹೋದ್ರೆ ಕನಿಷ್ಠ ಪಕ್ಷ ಒಬ್ಬ ವ್ಯಕ್ತಿಗೆ 500 ರೂಪಾಯಿ ದುಡಿತಾನೆ. ಹಾಗಾಗಿ 30 ದಿನಕ್ಕೆ 15,000 ಸಿಗುತ್ತೆ. ಇನ್ನು ಗಂಡ ಹೆಂಡತಿ ಇಬ್ರು ಸೇರಿ ದುಡಿದ್ರೆ ತಿಂಗಳಿಗೆ 30,000 ಆಗುತ್ತೆ. 30,000ದಲ್ಲಿ ಮನೆ ಬಾಡಿಗೆ, ಮಕ್ಕಳ ಸ್ಕೂಲ್ ಫೀಸ್, ರೇಷನ್ ಕಾರ್ಡ್ ಎಲ್ಲವೂ ಹೋಗಿ ಬಂದ್ರೆ 10,000 ಮಿಗುತ್ತೆ. ಇವ್ರಿಗೂ ಕೂಡ ಬಿಪಿಎಲ್ ಕಾರ್ಡ್ ಬಂದಾಗುತ್ತೆ. ಕನಿಷ್ಠ ಪಕ್ಷ ಅಂತ ಅಂದ್ರೂ ವಾರ್ಷಿಕ ಆದಾಯ 2.5 ಲಕ್ಷದಿಂದ 3.5 ಲಕ್ಷ ಇಟ್ಟಿದ್ರೆ ಪರವಾಗಿರ್ತಿರ್ಲಿಲ್ಲ. ಆದ್ರೆ 1 ಲಕ್ಷಕ್ಕಿಂತ ತುಂಬಾನೇ ಕಡಿಮೆ ಆಯಿತು. ಇನ್ನು ಇದನ್ನ ಹೇಗೆ ಕಂಡು ಹಿಡಿತಾರೆ ಅಂತಂದ್ರೆ ಬ್ಯಾಂಕ್ಗಳು ತಂತ್ರಜ್ಞಾನದಿಂದ ಕಂಡು ಹಿಡಿತಾರೆ. ಈಗಂತೂ ಪ್ರತಿಯೊಬ್ಬರು ಕೂಡ ಫೋನ್ ಪೇ, ಗೂಗಲ್ ಪೇ ಬಳಸ್ತಾರೆ. ಬ್ಯಾಂಕ್ ಅಕೌಂಟ್ನಲ್ಲಿ ವರ್ಷಕ್ಕೆ ನಿಮ್ಮ ಸಂಬಳ ಎಷ್ಟು ಅಂತ ವ್ಯವಹಾರವನ್ನು ನಡೆಸ್ತಿರ್ತೀರಾ ಅಂತ ನೋಡಿ ನಿಮ್ಮ ವಾರ್ಷಿಕ ಆದಾಯವನ್ನು ನಿರ್ಧಾರ ಕೂಡ ಮಾಡ್ತಾರೆ. ಇನ್ನು 2ನೇ ಮಾನದಂಡ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ 125 cc ಕಡಿಮೆ ಕೆಪಾಸಿಟಿ ಇರುವಂತಹ ಬೈಕ್ ಇರಬೇಕು. ಅಂದ್ರೆ ಈ ಸ್ಪ್ಲೆಂಡರ್ ಬೈಕ್, ಸ್ಕೂಟಿ, ಹೋಂಡಾ, ಆಕ್ಟಿವಾ ಇಂತಹ ಗಾಡಿಗಳು ಇರಬೇಕು. ನಿಮ್ಮ ಬಳಿ ಏನಾದರೂ ಸ್ಪೋರ್ಟ್ಸ್ ಬೈಕ್ ಅಥವಾ ಬುಲೆಟ್ ಇದ್ರೆ ಅವರಿಗೂ ಕೂಡ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ 4 ಚಕ್ರದ ವಾಹನಗಳು ಇರಬಾರ್ದು. ಹೌದು, ಹೀಗೇನಾದ್ರೂ ಇದ್ರೆ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ. ಇದನ್ನ ಹೇಗೆ ಕಂಡು ಹಿಡಿತಾರೆ ಅಂತಂದ್ರೆ ಮನೆಗೂ ಬಂದು ಅಧಿಕಾರಿಗಳು ಚೆಕ್ ಮಾಡ್ತಾರೆ ಅಂತ ನೀವು ಅಂದುಕೊಂಡಿರಬಹುದು. ಇಲ್ಲ, ಇದಕ್ಕೆ ಸಾರಿಗೆ ಇಲಾಖೆ RTO ತಂತ್ರಜ್ಞಾನವನ್ನು ಬಳಸಲಾಗುತ್ತೆ. ಅಂದ್ರೆ ಮನೆಯಲ್ಲಿ ಕಾರ್ ಇದ್ದವರಿಗೆ ಅವರ ಹೆಸರಿನಲ್ಲಿ RC ಬುಕ್ ಇರುತ್ತಲ್ವಾ, ಅದು ಕೂಡ ಚೆಕ್ ಮಾಡಲಾಗುತ್ತೆ. ಮನೆ ಯಜಮಾನನ ಹೆಸರಿನಲ್ಲಿ ಒಂದು ಕಾರ್ ಇದೆ ಅನ್ಕೊಳ್ಳಿ, ಅವರದೇ ಹೆಸರಿನಲ್ಲಿ ಕಾರ್ ಬಿಪಿಎಲ್ ಕಾರ್ಡ್ ಇದ್ರೆ ಅವರ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಲಿದೆ. ಇನ್ನು ಜಮೀನುಗಳು, ಈ ಜಮೀನುಗಳಿದ್ದವರಿಗೆ ಕೂಡ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ. ಅಷ್ಟೇ ಅಲ್ಲದೆ ಸ್ವಂತ ಮನೆ ಇದ್ದವರಿಗೆ ಕೂಡ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ. ಇದಕ್ಕೆ ಸರ್ಕಾರ ಹಾಕಿರೋ ಕಂಡೀಷನ್ಸ್ಗಳು ಏನಂತಂದ್ರೆ, ಹಳ್ಳಿಗಳಲ್ಲಿ ಪ್ರತಿಯೊಬ್ಬರಿಗೂ ಜಮೀನು ಇದ್ದೇ ಇರುತ್ತೆ. ವ್ಯವಸಾಯವನ್ನ ಮಾಡ್ತಾನೆ ಇರ್ತಾರೆ, ಕೃಷಿ ಮಾಡ್ತಾರೆ ಅಥವಾ ಗುತ್ತಿಗೆ ಕೊಟ್ಟಿರ್ತಾರೆ. ಅಂದ್ರೆ 3 ಹೆಕ್ಟೇರ್ಗಿಂತ ಜಾಸ್ತಿ ಜಮೀನು ಇದ್ದವರಿಗೆ ಮಾತ್ರ ಈ ಕಂಡೀಷನ್ ಅಪ್ಲೈ ಆಗುತ್ತೆ. 3 ಹೆಕ್ಟೇರ್ ಅಂತಂದ್ರೆ ಸರಿಸುಮಾರು 7.5 ಎಕರೆ ಜಮೀನು ಎಂದರ್ಥ. ಇನ್ನು ಮನೆ ವಿಚಾರಕ್ಕೆ ಬರೋದಾದ್ರೆ 1000 ಚದರ ಅಡಿ ವಿಸ್ತೀರ್ಣದಲ್ಲಿ ಒಂದು ಮನೆ ಕಟ್ಟಿಕೊಂಡಿರ್ತಾರೆ. ನಗರ ಪ್ರದೇಶದಲ್ಲಿ ಅವರ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಲಿದೆ.
ಇದನ್ನ ಹೇಗೆ ಕಂಡುಹಿಡಿತಾರೆ ಅಂದ್ರೆ ಕಂದಾಯ ಇಲಾಖೆ ಭೂಮಿ ತಂತ್ರಾಂಶವನ್ನ ಭೂತಂತ್ರಾಂಶ ಅಂದ್ರೆ ಈಗ ನಿಮ್ಮ ಮನೆ ರಿಜಿಸ್ಟರ್ ಆಗಿರುತ್ತಲ್ವಾ ಅಥವಾ ಪಹಣಿ ಕಂದಾಯ ಯಾರ ಹೆಸರಿನಲ್ಲಿರುತ್ತದೆ ಅವರ ಹೆಸರನ್ನ ವೆರಿಫೈ ಮಾಡ್ತಾರೆ. ಅವರ ಬಳಿ ಜಮೀನು ಅಥವಾ ಮನೆ ಇದ್ರೆ ಅಂತವರ BPL ಕೂಡ ರದ್ದಾಗಲಿದೆ. ಇವೆಲ್ಲ ಕಂಡೀಷನ್ಗಳಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಕೂಡ ತಪ್ಪಾದ್ರೂ ನಿಮ್ಮ BPL ಕಾರ್ಡ್ ರದ್ದಾಗುತ್ತೆ. ಇನ್ನು ಸರ್ಕಾರ ಹೇಳ್ತಿರೋದು 13 ಲಕ್ಷ ಜನರ BPL ಕಾರ್ಡ್ ರದ್ದಾಗಲಿದೆ ಅಂತ. ಆದರೆ ನಮ್ಮ ಅಭಿಪ್ರಾಯದ ಪ್ರಕಾರ ಏನು ಅಂತ ಅಂದ್ರೆ 13 ಲಕ್ಷ ಅಲ್ಲ, ಈ ಎಲ್ಲಾ ಕಂಡೀಷನ್ ಸರಿಯಾಗಿ ಪಾಲಿಸಿದ್ರೆ ಬರೋಬ್ಬರಿ 3/4 ಭಾಗದಷ್ಟು ಅಂದ್ರೆ 75% ಅಂದ್ರೆ 75 ಲಕ್ಷಕ್ಕೂ ಅಧಿಕ BPL ಕಾರ್ಡ್ಗಳು ಹೊರದ್ದಾಗಲಿದೆ. ಯಾಕಂದ್ರೆ ಸ್ನೇಹಿತರೆ ನೀವೇ ಹೇಳಿ, ಒಂದು ಗಾರ್ಮೆಂಟ್ಸ್ಗೆ ಹೋದ್ರೂ ಕೂಡ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಹೋದ್ರೂ ಕೂಡ ತಿಂಗಳಿಗೆ 15,000 ಸಂಬಳ ಸಿಕ್ಕೇ ಸಿಗುತ್ತೆ. ಈಗೆಲ್ಲ ಯಾರು ಕೂಡ ಕ್ಯಾಶ್ ಕೊಡೋಲ್ಲ, ಎಲ್ಲರೂ ಆನ್ಲೈನ್ ಪೇಮೆಂಟ್ ಅನ್ನೇ ಮಾಡ್ತಿರೋದು. ಹಾಗಾಗಿ 15,000 ದುಡಿಮೆ ಮಾಡ್ತಾರೆ. ಇವೆಲ್ಲ ಲೆಕ್ಕ ಯಾರು ಕೂಡ ಕೇಳ್ತಾರೆ? 10,000ಕ್ಕಿಂತ ಜಾಸ್ತಿನೇ ದುಡಿಯಂಗಿಲ್ಲ. ಈ ಕಂಡೀಷನ್ಸ್ ಬರೋಬ್ಬರಿ ತಪ್ಪಲ್ವಾ? 10-15 ವರ್ಷಗಳಿಂದಾನೂ ಸಹ ಇದೇ ಕಂಡೀಷನ್ಸ್ ಇತ್ತು. ಇನ್ನು ಈಗಾಗಲೇ ಕೂಡ ಈ ಕಂಡೀಷನ್ಗಳು ಇವೆ. ರಾಜಕೀಯದ ನಾಯಕರಾದ MLAಗಳ ಸಂಬಳ ಎಷ್ಟು ಅಂತ ಗೊತ್ತಾ? ತಿಂಗಳಿಗೆ 2-3 ಲಕ್ಷ. ಹೌದು, ಪ್ರತಿಯೊಬ್ಬ ಕರ್ನಾಟಕದ MLAಗಳ ಸಂಬಳ ತಿಂಗಳಿಗೆ 2-3 ಲಕ್ಷ. ಆದ್ರೆ 10 ವರ್ಷದ ಹಿಂದೆ ಇವರ ಸಂಬಳ ತಿಂಗಳಿಗೆ ಬರೀ 40,000 ಇತ್ತು. ನೋಡಿದ್ರಲ್ಲ, ಇವರುಗಳು ಮಾತ್ರನೇ ವರ್ಷದಲ್ಲಿ ಇವರ ಸಂಬಳಗಳನ್ನ 5 ಪಟ್ಟು ಜಾಸ್ತಿ ಮಾಡಿಕೊಂಡಿರ್ತಾರೆ. ಆದ್ರೆ ಜನ ಮಾತ್ರ ತಿಂಗಳಿಗೆ 10,000 ದುಡಿದ್ರೆ ಇವರು BPL ಕಾರ್ಡ್ ರದ್ದು ಮಾಡ್ತಾರೆ ಅಂತ ರಾಜಕಾರಣಿಗಳು ಒಂದು ನ್ಯಾಯ, ಅವರಿಗೊಂದು ನ್ಯಾಯ, ಜನಸಾಮಾನ್ಯರಿಗೆ ಒಂದು ನ್ಯಾಯವನ್ನ ಹೇಳ್ತಾರೆ. ನಾವೇನು ಇವರಿಗೆ ಫ್ರೀ ಕೊಡಿ ಅಂತ ಹೇಳಿದ್ವಾ? ಒಂದು ಕಡೆ ಫ್ರೀ ಕೊಟ್ರು, ಮತ್ತೊಂದು ಕಡೆ ಹಾಲಿನ ದರವನ್ನ ಏರಿಸಿದ್ರು, ಕರೆಂಟ್ ಬಿಲ್ ದರವನ್ನ ಏರಿಸಿದ್ರು, ಬಸ್ ಟಿಕೆಟ್ ದರವನ್ನ ಏರಿಸಿದ್ರು, ಸ್ಟಾಂಪ್ ಡ್ಯೂಟಿ ದರವನ್ನ ಕೂಡ ಏರಿಸಿದ್ದಾರೆ, ರಿಜಿಸ್ಟ್ರೇಷನ್ ಫೀಸ್ ಕೂಡ ಏರಿಸಿದ್ದಾರೆ. ಮದ್ಯದ ಪ್ರಿಯರಿಗಂತೂ ಬರೆನೇ ಎಳೆದು ಬಿಟ್ಟಿದ್ದಾರೆ. ಬರೋಬ್ಬರಿ 40% ಏರಿಸಿದ್ದಾರೆ. ಇನ್ನು ಪೆಟ್ರೋಲ್, ಡೀಸೆಲ್ ಎಲ್ಲವನ್ನ ಕೂಡ 2 ಬಾರಿ ಏರಿಸಿದ್ದಾರೆ. ಇಷ್ಟೆಲ್ಲ ಏರಿಸಿದ್ರು ಕೂಡ ಇವರಿಗೆ ಗ್ಯಾರಂಟಿಗಳಿಗೆ ಹಣ ಸಾಲ್ತಾನೆ ಇಲ್ಲ. ಅದಕ್ಕಾಗಿನೇ ಗ್ಯಾರಂಟಿ ಅರ್ಹರನ್ನ ಪಟ್ಟಿಯಿಂದ ಅನರ್ಹ ಮಾಡಿಬಿಟ್ರೆ ಹಣ ಮಿಗಿಸಬಹುದು ಎಂಬುದೇ ಇವರ ಉದ್ದೇಶವಾಗಿದೆ. ನಿಮಗೇನ್ ಅನ್ಸುತ್ತೆ? ಮತ್ತೆ ಸ್ನೇಹಿತರೆ, ಲಕ್ಷಾಂತರ BPL ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರೋದು ರಾಜ್ಯ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ನೋಡಿದಲ್ಲ ಸ್ನೇಹಿತರೆ, ಯಾವೆಲ್ಲ BPL ರೇಷನ್ ಕಾರ್ಡ್ಗಳು ರದ್ದಾಗುತ್ತಿದೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ BPL ರೇಷನ್ ಕಾರ್ಡನ್ನು ಬಳಸ್ತಿದ್ದಾರೆ ಅಂಥವರಿಗೆ ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವ್ರಿಗೆ ಈ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತ ಮಿತ್ರರಿಗೂ ಮತ್ತು BPL ರೇಷನ್ ಕಾರ್ಡ್ದಾರರಿಗೂ ಶೇರ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ. ಜೈ ಕರ್ನಾಟಕ. ಮತ್ತೆ